ಇವರ ಹೆಸರು ಲಕ್ಷ್ಮಣ್ ರಾವ್ ಕಾಶಿನಾಥ್ ಕಿರ್ಲೋಸ್ಕರ್ ಅಂತ. 1869ರಲ್ಲಿ ಬೆಳಗಾವಿಯ ಚಿಕ್ಕ ಹಳ್ಳಿಯಿಂದ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕಲರ್ ಬ್ಲೈಂಡ್ನೆಸ್ ಇವರಿಗೆ ಯಾವುದೇ ಚಾಲೆಂಜ್ ಆಗಿ ಎದುರುಗಡೆ ನಿಂತ್ಕೊಳ್ಳುತ್ತೆ. ಬಟ್ ಇದೆಲ್ಲದನ್ನು ಮೀರಿ 1901ರಲ್ಲಿ ಭಾರತದ ಮೊದಲನೆಯ ಫಾರ್ಡರ್ ಕಟಿಂಗ್ ಮಷಿನ್ ಹಾಗೆ ಐರನ್ ಫ್ಲಫ್ ಅನ್ನ ಮೊದಲನೇ ಬಾರಿಗೆ ಅವರು ರೆಡಿ ಮಾಡ್ತಾರೆ. ಮುಂಬೈನ ವಿಜೆಟಿಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದಂತಹ ಟೀಚರ್ ಇಂಡಿಯಾದ ಮೊದಲನೆಯ ಬೈಸಿಕಲ್ ಅನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಾರೆ. ನಾವು ಏನಕ್ಕೆ ಇದೇ ರೀತಿ ಅಂತ ಮೆಕ್ಯಾನಿಕಲ್ ಪ್ರೊಡಕ್ಟ್ಸ್ ಗಳನ್ನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಬ್ರದರ್ಸ್ ಗಳ ಜೊತೆ ಸೇರಿ ಕಿರ್ಲೋಸ್ಕರ್ ಅಂತಕ್ಕಂಥ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 1921 ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಏನಿದೆಯೋ 40,000 ಶೇರ್ಸ್ ಗಳು ಹಾಗೆ 10 ಲಕ್ಷ ಇನಿಷಿಯಲ್ ಅಥರೈಸ್ಡ್ ಕ್ಯಾಪಿಟಲ್ ಇಂದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಫಿಷಿಯಲ್ ಆಗಿ ಭಾರತದ ಮೊದಲನೆಯ ಸೆಂಟ್ರಿಫಿಗಲ್ ಪಂಪ್ ಅನ್ನ 1926ರಲ್ಲಿ ರೆಡಿ ಮಾಡ್ತಾರೆ. ಡೀಸೆಲ್ ಇಂಜಿನ್ 1927, ಎಲೆಕ್ಟ್ರಿಕ್ ಮೋಟರ್ ನ 1940. ಲಕ್ಷ್ಮಣ್ ರಾವ್ ಅವರನ್ನ ಹೆನ್ರಿ ಫೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. 1946ರಲ್ಲಿ ಇವರ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗುತ್ತೆ. ಸದ್ಯದ ಕಂಡೀಷನ್